ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯನ್ನು ನೋಡ್ಕೊಂಬರೋಣ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ವೀಕ್ಷಕರೇ, ಆರಂಭದಲ್ಲಿ ಇಲ್ಲಿ ಸೂರ್ಯ ಮನೆಯವ್ರಿಗೆ ಮನೆ ಕಂಡೀಷನ್ನ ನೋಡಿ ಇದಕ್ಕೊಂದು ವ್ಯವಸ್ಥೆನ ಮಾಡಬೇಕು, ಮೀನನ್ನು ಇಂಡಿಪೆಂಡೆಂಟಾಗಿ ನಿಲ್ಲಿಸ್ಬೇಕು, ಅವಳ ಸ್ವಾತಂತ್ರ್ಯವಾಗಿ ಪ್ಲ್ಯಾನ್ ಮಾಡಿರ್ತಾರೆ. ಅದೇ ರೀತಿಯಾಗಿ ಒಂದು ಹೂವಿನ ಅಂಗಡಿ ಕೂಡ ಹಾಕಬೇಕು ಅಂತ ಅವನಿಗೆ ಯೋಚನೆ ಬಂದಿರುತ್ತೆ. ಅವ್ರ ಅತ್ತೆ ಮನೆಗೆ ಹೋಗಿ ಅತ್ತೆನ ಮತ್ತು ಮೀನನ ತಂಗಿನ ಎಲ್ಲರನ್ನೂ ಕೂಡ ಕರ್ಕೊಂಬಂದಿದ್ದಾನೆ, ಊರವ್ರನ್ನೆಲ್ಲರನ್ನೂ ಕೂಡ ಕರ್ಕೊಂಬಂದಿದ್ದಾನೆ. ಇಲ್ಲಿ ಮನೆಯವ್ರು ಎಲ್ಲರೂ ಕೂಡ ಬೇಗ ರೆಡಿಯಾಗಿ ನಿಮ್ಗೊಂದು ಸರ್ಪ್ರೈಸ್ ಇದೆ, ಬೇಗ ಹೋಗೋಣ ಅಂತೇಳಿ ಹೇಳಿರ್ತಾನೆ. ಆಗ ಮನೆಯವರೆಲ್ಲ ಕೂಡ ರೆಡಿಯಾಗಿದ್ದಾರೆ. ಆಗ ಸಕ್ಕರೆ ಕೇಳ್ತಾ ಇದ್ದಾಳೆ, ಎಲ್ಲಿಗೆ ಹೋಗ್ತಾ ಇದೆಯೋ ನೀನು, ಏನು ಮಾಡಬೇಕು ಅಂತ ಹೊರಟಿದ್ಯಾ ಅಂತೇಳಿ ಕೇಳ್ತಾ ಇದ್ದಾರೆ. ಎಲ್ಲದನ್ನೂ ಕೂಡ ಹೇಳ್ತೀನಿ, ಸಮಾಧಾನವಾಗಿರಿ ಅಂತೇಳಿ ಹೇಳ್ತಾ ಇದ್ದಾನೆ ಇಲ್ಲಿ. ಆಮೇಲೆ ಮನೋಜ, ನೋಡೋ ಮನೋಜ, ಏನೋ ನಿನ್ನ ಸೂರ್ಯ ಮಾಡಕ್ಕೆ ಕೊಟ್ಟಿದ್ದಾನೆ ಕಣೋ ಅಂತ ಹೇಳಿ ಹೇಳ್ತಿದ್ದಾರೆ. ಎಲ್ಲರನ್ನೂ ಕೂಡ ಕರ್ಕೊಂಡು ಆಚೆ ಬರ್ತಾ ಇದ್ದಾನೆ ಸೂರ್ಯ. ಆಗ ಊರವ್ರನ್ನೆಲ್ಲರೂ ಮತ್ತು ಮೀನವ್ರ ಅಮ್ಮನೆಲ್ಲ ನೋಡಿ ಆಚೆನಲ್ಲಿ ಮೀನಾಗೆ ತುಂಬ ಖುಷಿ ಆಗುತ್ತೆ. ಅಮ್ಮ, ಯಾವಾಗ ಬಂದ್ರಿ ನೀವು, ನನಗೊಂದು ಮಾತು ಹೇಳೋದಲ್ವಾ ಅಂತೇಳಿ ಹೇಳ್ತಿದ್ದಾರೆ. ಅಯ್ಯೋ, ನಾನು ಬರೋದಿಲ್ಲಿ ಮುಂಚೆ ಗೊತ್ತೇ ಇರಲಿಲ್ಲಮ್ಮ, ನಾನು ಬರೋದೇ ಸರ್ಪ್ರೈಸ್ ಆಗಿತ್ತು, ನಿನ್ಗೆ ಯಾವಾಗ ಹೇಳಿ ಅಂತ ಹೇಳಿ ಹೇಳ್ತಿದ್ದಾರೆ. ಆಗ ಮೀನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ, ಶಾಂತಿಗೆ ಕೋಪ ಬರುತ್ತೆ. ಇವ್ರು ಬರ್ತಾರೆ ಅಂದರೆ ನಾನು ಆಚೆನೇ ಬರ್ತಾ ಇರಲಿಲ್ಲ ಅಂತೇಳಿ ಸಕ್ಕರೆ ಬೈಲು ಹೇಳ್ತಾ ಇರ್ತಾರೆ. ಆಗ ಬನ್ನಿ ಒಳಗಡೆ ಹೋಗೋಣ ಅಂತ ರಂಗನಾಥ್ ಕರಿತಾ ಇರ್ತಾರೆ. ಅಪ್ಪ, ಹೊರಗಡೆ ಎಲ್ಲ ಹೊರಗೆ ಹೋಗೋಣ ಫಸ್ಟು ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಕರ್ಕೊಂಡೋಗಿ ಅಲ್ಲಿ ಒಂದು ಗುಡಾರ ಥರ ಇರುತ್ತೆ. ಆಗ ಸಕ್ಕರೆ ಹೇಳ್ತಾ ಇದ್ದಾಳೆ, ಲೋ ಮನೋಜ, ಯಾರು ನಮ್ಮ ಮನೆ ಮುಂದೆ ಗುಡಾರ ಇಟ್ಟವ್ರೆ ಕಣೋ, ಫಸ್ಟು ಪೊಲೀಸ್ಗೆ ಫೋನ್ ಮಾಡು ಅಂತೇಳಿ ಹೇಳ್ತಿದ್ದಾರೆ. ಆಗ ಸೂರ್ಯ, ಪೊಲೀಸ್ ಬಂದರೆ ಫಸ್ಟ್ ನಿನ್ನನ್ನೇ ಹಿಡ್ಕೊಂಡು ಹೋಗೋದು ಅಂತೇಳಿ ಹೇಳ್ತಿರ್ತಾರೆ. ಆಗ ಫಸ್ಟ್ ಇವರೆಲ್ಲ ಸೇರಿಕೊಂಡು ಅದನ್ನ ಒಂದು ಟಾರ್ಪಲ್ನ ಓಪನ್ ಮಾಡ್ತಾರೆ. ಅಲ್ಲಿ ಹೂವಿನ ಅಂಗಡಿ ಇರುತ್ತೆ. ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಈಗ ಮೀನಿಗೆ ತುಂಬ ಖುಷಿ ಆಗುತ್ತೆ ಹೂವಿನ ಅಂಗಡಿನ ನೋಡಿ. ಆಗ ಸೂರ್ಯ ಹೇಳ್ತಾ ಇದ್ದಾನೆ, ಮೀನಾ, ಇದು ನಿನಗೆ ಹೂವಿನ ಅಂಗಡಿ, ಇನ್ಮೇಲೆ ನೀನು ಓನರ್ ಇದಕ್ಕೆ ಓನರಮ್ಮ ನೀನು ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನು ರಂಗನಾಥ್ ಬರ್ತಾ ಇದ್ದಾರೆ. ಬಂದು ಫಸ್ಟು ನಾನು ಬೋಣಿ ಮಾಡ್ತೀನಮ್ಮ, ಇನ್ಮೇಲೆ ನಿನ್ನ ವ್ಯಾಪಾರ ಚೆನ್ನಾಗಿ ನಡೀಲಿ, ದೊಡ್ಡ ಮಟ್ಟದಲ್ಲಿ ನಡೀಲಿ, ದೊಡ್ಡ ಹೆಸರುವಾಸಿ ಆಗಲಿ ಅಂತೇಳಿ ಹೇಳ್ತಿದ್ದಾರೆ. ಎಲ್ಲರೂ ಕೂಡ ತುಂಬ ಖುಷಿ ಆಗುತ್ತೆ. ಅದೇ ರೀತಿ ಮೀನಾಗೆ ಈ ಒಂದು ಅಂಗಡಿನ ನೋಡಿ ಖುಷಿಯಾಗಿರಿ, ನೀವು ನನಗೋಸ್ಕರ ಎಷ್ಟೊಂದೆಲ್ಲ ತ್ಯಾಗ ಮಾಡಿದ್ದೀರಾ ಅಂತೇಳಿ ಕೇಳ್ತಿದ್ದಾರೆ. ಇಲ್ವೇ, ನಿನಗೆ ಇದನ್ನೆಲ್ಲ ನಡೆಸೋ ಶಕ್ತಿ ಇದೆ ಅಂತೇಳಿ ನನಗೆ ಗೊತ್ತು, ಅದಕ್ಕೋಸ್ಕರ ಇದನ್ನು ಮಾಡಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಶ್ರುತಿ ರವಿನೂ ಕೂಡ ಇದ್ದಾರೆ. ಶ್ರುತಿಗೆ ಹೇಳ್ತಿದ್ದಾನೆ ರವಿ, ನೋಡ್ದ ಶ್ರುತಿ, ಅಣ್ಣಂಗೆ ಎಷ್ಟು ಪ್ರೀತಿ ಅದಕ್ಕೆ ಮೇಲೆ ಅಂತ, ನಿನಗೆ ಇದೆಲ್ಲ ಗೊತ್ತೇ ಆಗೋದಿಲ್ಲ ಅಂತೇಳಿ ಹೇಳ್ತಿದ್ದಾರೆ. ಇಲ್ಲ ರವಿ, ಇದರಲ್ಲಿ ಹಿಂದೆ ಏನೋ ಇದೆ, ಅದಕ್ಕೋಸ್ಕರನೇ ಸೂರ್ಯ ಮಾಡಿರೋದು ಇದನ್ನು ಅಂತೇಳಿ ಹೇಳ್ತಿರ್ತಾರೆ. ಅದೇ ರೀತಿ ಮೀನಂಗೆ ಖುಷಿನಲ್ಲಿರ್ತಾಳೆ. ಆದರೆ ರೋಹಿಣಿಗೆ ತುಂಬ ಸಿಟ್ಟು ಬರ್ತಿರುತ್ತೆ. ಇನ್ಮೇಲೆ ಇವಳು ಮನೆ ಕೆಲಸ ಮಾಡಲ್ವಲ್ಲ ಅಂತ ಸಿಟ್ಟಾಗಿರ್ತಾಳೆ.